ನಮ್ಮ ಅಶೋಕ ಸರ್ಕಲ್ ಇಂದ RTO ಸರ್ಕಲ್ ಇಂದ ಚೆನ್ನಮ್ಮ ಸರ್ಕಲ್ ಇಂದ ಹರ್ಷ ತನಕ and another way is Bogaris. There are many private institutions and public offices who decorate their buildings. ಇವರೆಲ್ಲರನ್ನು ಸ್ವಲ್ಪ ನಿಮ್ಮ ಅಧಿಕಾರಿಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಸಿ ಮೇಕ್ ಶೋರ್ ದಟ್ ಇಟ್ ಲುಕ್ಸ್ ಯೂನಿಫಾರ್ಮ್ ಅಂಡ್ ನೈಸ್. ಇಟ್ ಶುಡ್ ನಾಟ್ ಬಿ ಡಿಫರೆಂಟ್ ಟೈಪ್ಸ್ ಆಫ್ ಡೆಕೋರೇಷನ್ಸ್. ಪ್ರಿಫರಬ್ಲಿ ಅ ಯೂನಿಫಾರ್ಮ್ ಟೈಪ್ ಆಫ್ ಡೆಕೋರೇಷನ್. ಐ ರಿಕ್ವೆಸ್ಟ್ ಯು, ಇದು ಯೂಶಲಿ ಮಾಡಲ್ಲ ಈಗ, ಆದರೆ ನೀವು ಹಂಗೆ ಮಾಡಿದ್ರೆ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಲಾಂಗ್ ದೋಸ್ ರೋಡ್ಸ್. ಪೀಪಲ್ ವಾಂಟ್ ಸಮ್ ಕೈಂಡ್ ಆಫ್ change. Color combination mainly Tiranga colors. Otherwise, it should be bland yellow color. It should not be very different. Pink, blue, hangal, different activity andre, then the continuity is lost. This is never the request from our side to the private citizens, but nevertheless we can try. Explain ಮಾಡಿದ್ದಾರೆ. ನೀವು ನೈಲಾನ್, ರೆಕ್ಸಿನ್, ಪ್ಲಾಸ್ಟಿಕ್ ಎಲ್ಲ ರೀತಿಯ ಫ್ಲಾಗ್ಸ್ ಅನ್ನು ನೀವು ಬಳಕೆ ಮಾಡಬಹುದು. ಆದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಇದೆ ಅಂತ ನನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಮೀರಿ ನಾವು ಡೈರೆಕ್ಷನ್ಸ್ ಏನ್ ಕೊಡ್ತಾ ಇದೀವಿ ಅಂದ್ರೆ ಪ್ಲಾಸ್ಟಿಕ್ ಫ್ಲಾಗ್ಸ್ ಅನ್ನು ಬಳಕೆ ಮಾಡಬಾರದು. ಪ್ಲಾಸ್ಟಿಕ್ ಫ್ಲಾಗ್ಸ್ ಬಳಕೆ ಮಾಡಬಾರದು. ಇದೆಲ್ಲ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಫ್ಲಾಗ್ಸ್ ಬಳಕೆ ಮಾಡಬಾರದು. ಸರ್, ಅದು ಪೂರಕವಾಗಿ ಇಲ್ಲಿವರೆಗೆ ಅದಕ್ಕೆಲ್ಲ ನಾವು ಪೊಲೀಸ್ ಇಲಾಖೆಯವರು ಎಲ್ಲರೂ ಹೆಲ್ಪ್ ತಗೊಂಡು ಅತ್ಯಂತ ಚಂದ ಮಾಡಿದ್ವಿ ಸರ್. ತಪ್ಪಾಗಿದೆ. ಥ್ಯಾಂಕ್ ಯು ಸರ್. ಬಹಳ ಅತಿ ಉತ್ತಮ ಕೆಲಸ ತಾವುಗಳು ಮಾಡ್ತಾ ಇದ್ದೀವಿ, ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಿ ನನಗೆ ಅದರೊಳಗೆ ಅದನ್ನು ಭಾರತ ಸೇವಾದ ಸಹಾಯ ತಗೊಳ್ಬೇಕು. ಎಸ್, ನಮಸ್ಕಾರ. ಸೊ ನಮ್ಮ ಆಫೀಸ್ಗೆ ನೀವು ಎನಿ ಟೈಮ್ ಯಾವಾಗ ಬೇಕಾದ್ರೆ ಬರಬಾರ್ದು. ಆಲ್ವೇಸ್ ನಮ್ಮ ಮನೆಯವರು ಯಾವಾಗ ಓಪನ್ ಇರ್ತದೆ. ಸೊ ನಾವು ಕೊಡಗು ಜಿಲ್ಲೆಯಲ್ಲಿ ಇದರಿಂದ ಕೆಲಸ ಮಾಡಿದ್ರೆ ಆರ್ಗನೈಸೇಷನ್ಸ್ ಇನ್ನೂ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ವಿ. ಸೊ ಮೋಸ್ಟ್ಲಿ ನಾವು ಹಿಂಗೆ ಪೊಲೀಸಿಂಗ್ ಮಾಡ್ತಿದ್ರೆ ನಾವು ನಮ್ಮ ತಲೆಯಲ್ಲಿ ಯೂಸ್ ಮಾಡೋದಿಲ್ಲ, ಜನರಿಗೆ ಏನು ಬೇಕಾದ ಆ ರೀತಿಯಲ್ಲಿ ಮಾಡ್ತೀವಿ. ಜನರಿಗೆ ಲೋಕಲ್ ಏನು ಸಮಸ್ಯೆ ಇರ್ತದೆ, ಒಂದು ಗ್ರಾಮದಲ್ಲಿ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ. ಸೊ ಅದನ್ನು ನೋಡಿಕೊಂಡು ನಾವು ಕೂಡ ಮಾಡ್ತೀವಿ. ಸೊ ನಿಮ್ಮ ಸಹಕಾರ ಎಲ್ಲ ಬೇಕಾಗುತ್ತದೆ. ನಿಮ್ಮ ಏರಿಯಾನಲ್ಲಿ ಏನೇನು ಪ್ರಾಬ್ಲಮ್ ಇರ್ತಂದ್ರೆ ಇಲ್ಲಿಗಲ್ ಆಗಿ ಫ್ರೀ ಇರುವಾಗ ಸ್ವಲ್ಪ ನಮ್ಮ ಆಫೀಸ್ ಸಜೆಷನ್ಸ್ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಏನು ಪ್ರಯಾರಿಟಿ ಮಾಡಬೇಕಂತ ನಾವು ಮಾಡ್ತೀವಿ. ಸೊ ಈ ಒಂದು ಸಭೆಯಲ್ಲಿ ನಿಮ್ಮೆಲ್ಲ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ನಾವು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಹಿಂದಿನ ಜಿಲ್ಲೆಯಲ್ಲಿ ಹಾಗೆ ಮಾಡ್ತೀವಿ. ಇಲ್ಲಿ ಕೂಡ ನಾವು ಅಡ್ಮಿನಿಸ್ಟ್ರೇಷನ್ ಸ್ಮೂತ್ ಆಗಿ ಆಗ್ತದೆ. ನಾವೆಲ್ಲ ಜೊತೆಗೆ ಇರ್ತೀವಿ ಅಂದ್ರೆ ಯಾವುದೋ ಒಂದು ಸಮಸ್ಯೆ ಅಂದ್ರೆ ಜೊತೆಗೆ ಕುತ್ಕೊಂಡು ಆರಾಮಾಗಿ ಸಾಲ್ವ್ ಮಾಡೋದಕ್ಕೆ ಆಗುತ್ತದೆ. ಸರ್, ನೀವು ವರ್ಕ್ ಗುಡ್ ಟೀಮ್ ಸರ್. ಥ್ಯಾಂಕ್ ಯು ಸೊ ಮಚ್. ಸಭೆಯಲ್ಲಿ ತಾವೆಲ್ಲರೂ ಆಗಮಿಸಿ ಏನಾದರೂ ಇನ್ನೂ ಪಾಯಿಂಟ್ಸ್ ಇದ್ದಾವೆ ಜೊತೆ ಮಾತಾಡ್ಕೊಳ್ಳಿ. ಅದು ನನ್ನ ಫೈನಲ್ ಡೈರೆಕ್ಷನ್. ರಿಪಬ್ಲಿಕ್ ಡೇ ಪೂರ್ವಭಾವಿ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಿಕೆ ಧನ್ಯವಾದ.